ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ಶಿವು ಮಾತಾಡ್ತಾ ಇರೋದು. ಒಂದು ಲ್ಯಾಂಡ್ ಬಂದಿದೆ ನೋಡಿ, 1 ಎಕರೆ 23 ಗುಂಟೆ. ಸುತ್ತ ಎಲ್ಲ ಫೆನ್ಸ್ ಆಗಿದೆ. ನಾಗಮಲವಳ್ಳಿ ಬಾಕ್ಸ್ ಟೈಪಲ್ಲಿದೆ, ತುಂಬ ಚೆನ್ನಾಗಿದೆ. ರೈತರ ಥರ ಪ್ರಾಪರ್ಟಿ. ನಿಮಗೆ ಗುಂಡ್ಲುಪೇಟೆ ಟು ಊಟಿ NH ಕರೆಕ್ಟಾಗಿ ನಿಮಗೆ ಲ್ಯಾಂಡ್ಗೆ ಒಂದು 8 ಕಿಲೋಮೀಟ್ರ್ ಬರುತ್ತೆ. ಬೇಗೂರು ನಿಯರ್ ಬೈ, ತುಂಬ ಹತ್ರ ಇದೆ ನಿಮಗೆ. ಇದು ನೋಡಿ, ಇಲ್ಲೊಂದು ಬೋರ್ ಇದೆ ನೋಡಿ, ಇದೇನು ನೋಡ್ತಾ ಇದ್ರೆ ಇಲ್ಲೊಂದು ಬೋರ್ ಇದೆ. ಬಟ್ ವಿಲೇಜು ನಿಮಗೆ ತುಂಬ ನಿಯರ್ ಹತ್ರ ಇದೆ. ಡಾಂಬರಿಂದ ಜಸ್ಟ್ ಒಂದು 400 ಮೀಟ್ರ್ ಒಳಗಡೆ ಬರಬೇಕಷ್ಟ. ತುಂಬ ಚೆನ್ನಾಗಿರೋಂಥ ಲ್ಯಾಂಡು. ಪ್ಯೂರ್ ರೆಡ್ ಸಾಯಿಲು. ಓನರ್ ಬಂದು ಲಿಂಗೇತ್ರ ಬರ್ತಾರೆ. ಜನರಲ್ ಪ್ರಾಪರ್ಟಿ ನಿಮಗೆ ತೋರಿಸ್ಕೊಡ್ತೇನೆ. ಇನ್ನೂ ದಾರಿ ನಿಮಗೆ ಒಂದು ಚೈನ್ ರೋಡ್ ಇದೆ, ಮೆಟ್ಲಿಂಗು 400 ಮೀಟ್ರ್ ಮಾತ್ರ ಬರಬೇಕು ನೀವು ಅಷ್ಟೇ. ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಬೋರು ಇದು ಒಂದು 250 ಅಡಿಗೆ ಭಯಂಕರ ನೀರು. ಸ್ಟಾಪ್ ಮಾಡಿಬಿಟ್ಟಿದ್ದಾರೆ, ಹೊಡೆಯೋಕ್ಕಾಗಲ್ಲ ಅಂತ. ನೀರು ಮಾತ್ರ ತುಂಬ ಅಲ್ಟಿಯಾಗಿ ಚೆನ್ನಾಗಿದೆ ಒಟ್ಟಿನಲ್ಲಿ. ನೋಡಿ, ಇಲ್ಲೇನು ನೋಡ್ತಾ ಇದ್ದಾರೆ ನೋಡಿ, ಅಕ್ಕಪಕ್ಕ ಎಲ್ಲ ತೋಟಗಳೆಲ್ಲ ತುಂಬ ಚೆನ್ನಾಗಿದೆ. ಪಕ್ಕದಲ್ಲೇ ಒಂದು ನೀರು ಕಾವಲಿ ಕೂಡ ಇದೆ ನೋಡಿ. ಇಲ್ಲಿ ವಾಟರ್ ಬೆಲ್ಟು ತುಂಬ ಚೆನ್ನಾಗಿರೋಂಥ ಇದೆ. ಮಣ್ಣು ಮಾತ್ರ ಪ್ಯೂರ್ ಇಟ್ಟಿಗೆ ಮಣ್ಣು, ತುಂಬ ಚೆನ್ನಾಗಿದೆ. ರೆಡ್ ಸಾಯಿಲ್. 1 ಎಕರೆ 23 ಗುಂಟೆ. ಸುತ್ತ ಎಲ್ಲ ಫೆನ್ಸ್ ಆಗಿದೆ. ಅಲ್ಲಿ ಕಾಣಿಸ್ತದಲ್ಲ, ಆ ಕಡೆ ಗೇಟ್ ಇದೆ. ನಿಮಗೆ ತುಂಬ ಚೆನ್ನಾಗಿರೋಂಥದ್ದು ನೋಡಿ. ದಾರಿನೂ ತೋರಿಸ್ತೀನಿ ನಿಮಗೆ ನೋಡಿ. ದಾರಿ ನಿಮಗೆ ಒಂದು ಚೈನ್ ರೋಡ್ ಇದೆ. ಅದು ಅವ್ರ ಜಮೀನು ಮೇಲೆ ಹೋಗೋಂಥ ಅವಶ್ಯಕತೆ ಏನಿಲ್ಲ. ಫುಲ್ಲು ನಿಮಗೆ ರೋಡ್ ಬಿಡ್ತಾನೆ ನಿಮಗೆ ಹೆಚ್ಚು ಕಮ್ಮಿ ಒಂದು 600 ಅಡಿ ಇದೆ ರೋಡ್ಗೆ. ತುಂಬ ಚೆನ್ನಾಗಿದೆ. ಸೇಮ್ ಹಳ್ಳಿ ಬಾಕ್ಸ್ ಟೈಪ್ ಇದೆ. ಯಾವ ಕಡೆನೂ ಕ್ರಾಸು ಏನಿಲ್ಲ. ಸೇಮ್ ಬಾಕ್ಸ್ ಟೈಪ್ ಇದೆ ನೋಡಿ. ಇದೇ ರೋಡು. ಡಾಂಬರಿಂದ ಒಂದು 400 ಮೀಟ್ರ್ ಒಳಗಡೆ ಬರಬೇಕಷ್ಟೆ. ಜಮೀನಿಗೆ ಬಂದಾಗೆ ಆಗಲ್ಲ ಸರ್. ತುಂಬ ಚೆನ್ನಾಗಿದೆ ಲ್ಯಾಂಡ್ ಮಾತ್ರ. ನೋಡಿ, ಸುತ್ತ ಎಲ್ಲ ಫೆನ್ಸ್ ಆಗಿದೆ. ಏನು ಸಮಸ್ಯೆ ಇಲ್ಲ. ಫೆನ್ಸ್ ಮಾಡೋಂಥ ಅವಶ್ಯಕತೆಯೂ ಇಲ್ಲ, ಬೋರ್ ಹಾಕ್ಸೋಂಥ ಅವಶ್ಯಕತೆಯೂ ಇಲ್ಲ. ಬಟ್ ಅದ್ರ ಒಂದು ಮನೆ ಮಾಡ್ಕೋಬೇಕಷ್ಟೇ ನೀವು ನೋಡಿ.